ಕಾಂಗ್ರೆಸ್ ಪಕ್ಷ ಭ್ರಷ್ಟಾಚಾರಕ್ಕೋಸ್ಕರ ಹುಟ್ಟಿಕೊಂಡ ಪಕ್ಷ. ದೇಶವನ್ನ ಲೂಟಿ ಮಾಡಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಮಹಾನ್ ಸಾಧನೆಯನ್ನು ಮಾಡಿದ್ದಾರೆಂದು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಆರೋಪಿಸಿದರು. ಬೆಳಗಾವಿಯಲ್ಲಿ ಇಂದು ಬಿಜೆಪಿ ವತಿಯಿಂದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನಾಕ್ರೋಶ ಯಾತ್ರೆಯನ್ನ ನಡೆಸಲಾಯಿತು. ಈ ವೇಳೆ ಮಾತನಾಡಿದ ಅವರು, ದೇಶದಲ್ಲಿ ಯಾವುದೇ ಉದ್ಯಮಿ ಮಾಡಲಾಗದ ಸಾಧನೆ ಮತ್ತು ಸಂಪಾದನೆಯನ್ನು ಯಂಗ್ ಇಂಡಿಯಾ ಟ್ರಸ್ಟ್ ಮೂಲಕ ಸೋನಿಯಾ ಮತ್ತು ರಾಹುಲ್ ಗಾಂಧಿ ಮಾಡಿದ್ದಾರೆ. ಎನ್ಫೋರ್ಸ್ಮೆಂಟ್ ಪಾರದರ್ಶಕ ತನಿಖೆಯನ್ನ ಪಿಎಂ ಮೋದಿ ಮಾಡಿದ ಹಿನ್ನೆಲೆ ಯಂಗ್ ಇಂಡಿಯಾ ಟ್ರಸ್ಟ್ನಲ್ಲಿ ನಡೆದ ದೊಡ್ಡ ಹಗರಣ ಬೆಳಕಿಗೆ ಬಂದಿದೆ. ಇದೇ ಕಾಂಗ್ರೆಸ್ ಪಕ್ಷದ ಅಭಿವೃದ್ಧಿಯ ಮಾದರಿ ಎಂದರು. ಭ್ರಷ್ಟಾಚಾರಕ್ಕಾಗಿ ಮತ್ತು ಭ್ರಷ್ಟಾಚಾರಕ್ಕೋಸ್ಕರ ಪಕ್ಷವೇ ಕಾಂಗ್ರೆಸ್ ಪಕ್ಷ. 60 ವರ್ಷ ಸರ್ಕಾರ ನಡೆಸಿದ ಕಾಂಗ್ರೆಸ್ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಹಗರಣವನ್ನು ಕೂಡ ಅವರು ಪ್ರಸ್ತಾಪಿಸಿ ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದರು. 10 ವರ್ಷಗಳ ಕಾಲ ಈ ಟ್ರಸ್ಟ್ ನಡ್ಕೊಂಡು ಬಂತು. ಆದ ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಯಾವ ನ್ಯಾಷನಲ್ ಹೆರಾಲ್ಡ್ ಅಂತಕ್ಕಂಥ ಒಂದು ಸಂಸ್ಥೆ, ಒಂದು ಟ್ರಸ್ಟ್, ಸ್ವಾತಂತ್ರ್ಯ ಹೋರಾಟಗಾರರಿಂದ ಪ್ರಾರಂಭ ಆದಂತಹ ನ್ಯಾಷನಲ್ ಹೆರಾಲ್ಡ್ ಅಂತಕ್ಕಂಥ ಸಂಸ್ಥೆ ತದನಂತರದಲ್ಲಿ ಗಾಂಧಿ ಕುಟುಂಬದ ವಶವಾಯಿತು. ಗಾಂಧಿ ಕುಟುಂಬ ವಶವಾಯಿತು ಅಷ್ಟೇ ಅಲ್ಲ, 150 ಕೋಟಿಗೂ ಹೆಚ್ಚು ಸಾಲ ಇತ್ತದ್ರಲ್ಲಿ. 150 ಕೋಟಿಗೂ ಹೆಚ್ಚು ಸಾಲ ಇದ್ದಂತ ಟ್ರಸ್ಟ್ಗೆ ಅದು ನ್ಯಾಷನಲ್ ಹೆರಾಲ್ಡ್ ಇಂದ ಯಂಗ್ ಇಂಡಿಯಾ ಆಗಿ ಪರಿವರ್ತನೆ ಆಯಿತು. ಯಂಗ್ ಇಂಡಿಯಾ ಆಗಿ ಪರಿವರ್ತನೆ ಆಗಿ ಬಹುಶಃ ಜನರು ಭಾವಿಸಿದ್ರು. ಆದ್ರೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರ ಕಪಿಮುಷ್ಟಿಗೆ ಬಂದ ನಂತರದಲ್ಲಿ ಆ ನ್ಯಾಷನಲ್ ಹೆರಾಲ್ಡ್ ಯಂಗ್ ಇಂಡಿಯಾ ಆಗಿ ಪರಿವರ್ತನೆ ಆಯಿತು. 150 ಕೋಟಿಗೂ ಹೆಚ್ಚು ಸಾಲ ಇದ್ದಂತ ಆ ಟ್ರಸ್ಟ್ ಸಂಪೂರ್ಣವಾಗಿ ಸಾಲ ಮನ್ನಾ ಆಗ್ತದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕೇಂದ್ರದಲ್ಲಿ. 150 ಕೋಟಿಗೂ ಹೆಚ್ಚು ಸಾಲ ಇದ್ದಂತ ಯಂಗ್ ಇಂಡಿಯಾ ಟ್ರಸ್ಟ್ ಇವತ್ತು ಸಾಲ ಮನ್ನಾ ಆಗ್ತದೆ. ಪ್ರತಿಪಕ್ಷದ ನಾಯಕ ಆರ್ ಅಶೋಕ್ ಅವರು ಸಿದ್ದರಾಮಯ್ಯ ಸಿಎಂ ಕುರ್ಚಿ ಉಳಿಸಿಕೊಳ್ಳಲು ಬೆಲೆ ಏರಿಕೆ ಮಾಡಿ ರಾಜ್ಯವನ್ನ ಲೂಟಿ ಮಾಡುತ್ತಿದ್ದಾರೆ. ಇನ್ನು ಡಿಕೆ ಶಿವಕುಮಾರ್ ಸಿಎಂ ಕುರ್ಚಿ ಕಿತ್ತುಕೊಳ್ಳಲು ಎಟಿಎಂ ಆಗಿ ದೆಹಲಿಗೆ ಸಾವಿರಾರು ಕೋಟಿ ಹಣ ಕಳಿಸುತ್ತಿದ್ದಾರೆ. ಇವರ ಕಳ್ಳಾಟವನ್ನ ಕೇಳುವವರು ಯಾರು? ರಾಜ್ಯದಲ್ಲಿ ಗೃಹ ಸಚಿವರು ಯಾರು ಎಂಬುದೇ ಗೊತ್ತೇ ಇಲ್ಲ. ಯಾವ ಸಚಿವರು ಪ್ರತಿ ತಿಂಗಳು ಕುಂದು ಕೊರತೆ ಮಾಡುತ್ತಿಲ್ಲ. ಕಾಂಗ್ರೆಸ್ನವರು ಮತ್ತೆ ಅಧಿಕಾರಕ್ಕೆ ಬರಲ್ಲ ಎಂಬುದು 6ನೇ ಗ್ಯಾರಂಟಿ ಎಂದರು. ಇವತ್ತು ಈ ಜನಗಣತಿಯ ಬಗ್ಗೆ ಈಗಾಗಲೇ ಮಾತಾಡಿದ್ದಾರೆ. ಸಿದ್ದರಾಮಯ್ಯನವರು ಈ ರಾಜ್ಯವನ್ನ ಒಂದು ಮಿನಿ ಪಾಕಿಸ್ತಾನ ಮಾಡಕ್ಕೆ ಹೊರಟಿದ್ದಾರೆ ಅಂತ ಅನ್ಸುತ್ತೆ. ಇಲ್ಲಿ ಬಹುಸಂಖ್ಯಾತರು ಹಿಂದೂಗಳಿದಾರ, ಮುಸಲ್ಮಾನರಿದಾರ, ಅರ್ಥ ಆಗ್ತಾ ಇಲ್ಲ. ನಾನು ಬೆಳಗ್ಗೆ ಪೇಪರ್ ತೆಗೆದಾಗ ಪತ್ರಿಕೆಯವರೆಲ್ಲ ಮುಸಲ್ಮಾನರು ನಂಬರ್ 1 ಅಂತ ಹಾಕ್ಬಿಟ್ಟು, ಅಂದ್ರೆ ಈ ಮುಸಲ್ಮಾನರು ನಂಬರ್ 1 ಅಂತ ಬರಬೇಕಾದ್ರೆ ಯಾರ ಚಿತಾವಣಿ? ಈಗ ವಕ್ಫ್ ಬೋರ್ಡ್ದು ಗಲಾಟೆ ನಡೀತಾ ಇದೆ ವೆಸ್ಟ್ ಬೆಂಗಾಲ್ ಅಲ್ಲಿ. ಯಾರ ಚಿತಾವಣಿ? ಬಾಂಗ್ಲಾದೇಶದ ಚಿತಾವಣಿ. ಅಲ್ಲಿರುವಂತ ISI, ಪಾಕಿಸ್ತಾನ II ಇವರೆಲ್ಲ ಚಿತಾವಣಿಯಿಂದ ಹಂಗಾಗಿರೋದು. ನನಗನ್ಸ್ತೈತೆ ಕರ್ನಾಟಕದಲ್ಲೂ ಕೂಡ ಈ ತರ ನಂಬರ್ 1 ಬರಬೇಕಾದ್ರೆ ಇದರಲ್ಲೂ ಕೂಡ ಏನೋ ವಿದೇಶಿ ಕೈವಾಡ ಇದೆಯಾ? ಹೇಗೆ ಬಂದ್ಬಿಡುತ್ತೆ? ದಲಿತರು 24.4% ಅಲ್ಲ ಇರೋದು ದಲಿತರು. ಅವರೇ ಇಲ್ಲ, ಅವರ ಭಾಗವಾಗಿ ಹೊಡೆದು ಬಿಟ್ಟಿದ್ದೀರಾ ನೀವು. ಇವತ್ತು ಕರ್ನಾಟಕವನ್ನ ಒಂದು ರೀತಿ ಅಲ್ಲಲ್ಲಿ ಹಿಂದೆ ನಾವು ಪಾಕಿಸ್ತಾನ, ಬಾಂಗ್ಲಾದೇಶ ಹಂಚಿಕೊಟ್ಬಿಟ್ಟಿದ್ದೀವಿ ನಾವು. ಈಗ ಈ ಕಾಂಗ್ರೆಸ್ ಅವರು ಈ ಮುಸಲ್ಮಾನರ ಓಲೈಕೆ ಮಾಡೋ ಮುಖಾಂತರ ಇವತ್ತು ಇಲ್ಲಿ ಮಿನಿ ಪಾಕಿಸ್ತಾನಗಳನ್ನ ಉತ್ಪತ್ತಿ ಮಾಡ್ತಾ ಇದ್ದಾರೆ. ಒಂದ್ಸರಿ ನಾವು ಆ ಜಿನ್ನ ಹೇಳಿದ್ರು, ಎಲ್ಲೆಲ್ಲಿ ಮುಸಲ್ಮಾನರು ಜಾಸ್ತಿ ಇದ್ದಾರೆ ಅದು ಪಾಕಿಸ್ತಾನ ಹೋಗ್ಬೇಕು ಅಂತ. ಮುಂದೆ ನಮ್ಮ ಸ್ಥಿತಿ ಏನು? ಮಾಜಿ ಸಚಿವ ಶ್ರೀರಾಮುಲು ಅವರು ಒಂದೇ ಸಮಾಜವನ್ನ ಓಲೈಸಲು ಜಾತಿ ಗಣತಿ ವರದಿಯನ್ನು ಜಾರಿ ಮಾಡಲು ಹೊರಟಿದೆ. ಮೀಸಲಾತಿ ಕಸಿದುಕೊಳ್ಳುವ ಕೆಲಸ ಮಾಡುತ್ತಿದೆ. ಮೀಸಲಾತಿ ಕೇಳಿದ ಪಂಚಮಸಾಲಿ ಸಮುದಾಯದ ಮೇಲೆ ಲಾಠಿ ಚಾರ್ಜ್ ಮಾಡಲಾಗಿದೆ. ಸರ್ಕಾರ ಕೇವಲ ಪಂಚಮಸಾಲಿ ಸಮುದಾಯಕ್ಕಲ್ಲ, ಕಿತ್ತೂರು ರಾಣಿ ಚೆನ್ನಮ್ಮಳ ವಂಶಸ್ಥರಿಗೆ ಅಪಮಾನವನ್ನ ಮಾಡಿದೆ ಎಂದರು. ಮುಖ್ಯಮಂತ್ರಿಗಳು ಹೇಳ್ತಾರೆ ಇಡೀ ರಾಜ್ಯದಲ್ಲಿ ತಣ್ಣಗಿದೆ ಅಂತ. ಇದನ್ನು ಒಪ್ಪಬೇಕಾ? ಒಂದನ್ನು ತಿಳ್ಕೊಳ್ಬೇಕು, ಎಷ್ಟು ಸುಳ್ಳು ಹೇಳ್ತಾರಂದ್ರೆ, ಬೆಳಗಾವಿಯಲ್ಲಿ ಬಿಸಿಲಿಲ್ಲ ಅಂದ್ರೆ ಇಲ್ಲಿ ತಣ್ಣಗಿದೆ ಅಂತ ಹೇಳೋದಾದ್ರೆ ಇದಕ್ಕಿಂತ
ದೊಡ್ಡ ಸುಳ್ಳಿಲ್ಲ. ಇದು ಜನಾಕ್ರೋಶವಾಗಿ ಪ್ರಾರಂಭ ಆಗಿದೆ. ಜನಾಕ್ರೋಶ ಎಲ್ಲಿಂದ ಪ್ರಾರಂಭ ಆಯ್ತು? ಒಬ್ಬ ಹಾಲು ಬೂತ್ ಹೋಗ್ತಾನೆ ಬೆಳಿಗ್ಗೆ, ಹಾಲು ತಗೊಳ್ಳುವಾಗ 9 ರೂಪಾಯಿ ಜಾಸ್ತಿ ಕೊಡ್ಬೇಕಲ್ಲ, ಆಕ್ರೋಶ ಅಲ್ಲೇ ಪ್ರಾರಂಭವಾಗತ್ತೆ ಬೆಳಗ್ಗೆ 6 ಗಂಟೆಗೆ. ಇನ್ನ ಕೊನೆ ಆಗೋದು ಯಾವಾಗ ಅವನ ಆಕ್ರೋಶ ಅಂತಂದ್ರೆ, ರಾತ್ರಿ ಬಾರಿಂದ ಈಚೆ ಬರ್ತಾನಲ್ಲ, ಹಾಲಿಂದ ಹಾಲ್ವರೆಗೆ ರೇಟ್ಗಳು ಜಾಸ್ತಿ ಆಗ್ಬಿಟ್ಟು ರಾತ್ರಿ ಹೋಗ್ಲಿ ತಂಪಾಗಿರೋಣ ಅಂತ ಹೋದ್ರೆ ಅಲ್ಲಿ ಬಿಲ್ ಜಾಸ್ತಿ ಆದ್ರೆ ಅಲ್ಲಿ ಆಕ್ರೋಶ ಆಗಿ ಮನೆಯಲ್ಲಿ ಬಂದು ಬಳಸ್ಕೊಳ್ತಾರೆ ಪಾಪ. ಸಂಸದ ಯದುವೀರ್ ಒಡೆಯರ ರಾಜ್ಯ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದು ಹಗರಣಗಳು ಹೆಚ್ಚಾಗಿವೆ. ತಮ್ಮ ಎಲ್ಲಾ ವಿಫಲತೆಗಳಿಗೆ ಕೇಂದ್ರ ಸರ್ಕಾರದ ಕಡೆ ಬೊಟ್ಟು ತೋರಿಸುತ್ತಿದ್ದಾರೆ. ಯಾವುದೇ ಯೋಜನೆಗಳು ಸಂಪೂರ್ಣವಾಗಿ ಜಾರಿಗೊಳಿಸುತ್ತಿಲ್ಲ. ಪ್ರಗತಿಪರವಾದ ರಾಜ್ಯ ಈಗ ಹಿಂದುಳಿದ ರಾಜ್ಯವಾಗಿದೆ ಎಂದು ಗುರುತಿಸಲಾಗಿದೆ. ಅವರ UPA ಸರ್ಕಾರದ 10 ವರ್ಷದ ಅವಧಿಯಲ್ಲಿ ಮತ್ತು ನಮ್ಮ ಮೋದಿ ಸರ್ಕಾರದ 10 ವರ್ಷದ ಅವಧಿಯಲ್ಲಿ ನಾವು ಹೋಲಿಕೆ ಮಾಡಿದ್ರೆ ಸುಮಾರು 250% ಹಣ ಹೆಚ್ಚಿಸಿರುವಂತದ್ದು ಬಹಳ ಸ್ಪಷ್ಟವಾಗಿ ನಾವು ಎಲ್ಲಾ ಕಡೆ ಹೇಳಬೇಕಾಗಿರುತ್ತದೆ. ಇದು ಬರೀ ಟ್ಯಾಕ್ಸ್ ಡೆವಲ್ಯೂಷನ್ ಅಲ್ಲಿ. ಗ್ರಾಂಟ್ ನೀಡನ್ನು ಕೂಡ ನಾವು ನೋಡಿದ್ರೆ ಸುಮಾರು 238% ಅಷ್ಟು ಹೆಚ್ಚನ್ನು ನಾವು ಮೋದಿ ಲೆಡ್ ಸರ್ಕಾರದಲ್ಲಿ ನಾವು ಮಾಡಿದ್ದೇವೆ. ಬೆಳಗಾವಿ ಶಾಸಕರಾದ ಬಾಲಚಂದ್ರ ಜಾರಕಿಹೊಳಿ ಅವರು ಕರ್ನಾಟಕದಲ್ಲಿ 5 ವರ್ಷ ಪೂರ್ಣಗೊಳಿಸಿದ ಬಳಿಕ ಮತ್ತೆ ಒಂದೇ ಸರ್ಕಾರ ರಿಪೀಟ್ ಆಗುವುದಿಲ್ಲ. ಭ್ರಷ್ಟ ಸರ್ಕಾರಕ್ಕೆ ಮುಂದಿನ ಬಾರಿ ಜನರು ಅವಕಾಶ ನೀಡುವುದಿಲ್ಲ. 2028ಕ್ಕೆ 100ಕ್ಕೆ 100ರಷ್ಟು ಬಿಜೆಪಿ ಅಧಿಕಾರಕ್ಕೆ ಬರುವುದು ಖಚಿತ. ಬಡ ಮಧ್ಯಮ ಸೇರಿದಂತೆ ಎಲ್ಲಾ ವರ್ಗಗಳ ಕಲ್ಯಾಣಕ್ಕಾಗಿ ಬಿಜೆಪಿ ಸರ್ಕಾರ ಕೆಲಸ ಮಾಡಲಿದೆ ಎಂದರು. ಚಾಲೆಂಜ್ 2028 ಸರ್ಕಾರ ನಮ್ದೇ ಬರ್ತೈತಿ. ಕರ್ನಾಟಕ ರಿಪೀಟ್ ಯಾವ್ದು ಆಗೋದಿಲ್ಲ. 5 ವರ್ಷ ಕಾಂಗ್ರೆಸ್ ಸರ್ಕಾರ ಮನೆಗೆ ಹೋಗ್ಬೇಕು. ಅದಕ್ಕೋಸ್ಕರ ಅಧಿಕಾರಿಗಳು ಹಳೆ ಕಾಲ ಹೇಳಿದಂಗೆ ದಯಮಾಡಿ ನಮ್ಮ ಕಾರ್ಯಕರ್ತರಿಗೆ ತೊಂದರೆ ಕೊಡಬೇಡ್ರಿ. ಯಾಕಂದ್ರೆ ನಮ್ದು ಸರ್ಕಾರ ಬರ್ತೈತಿ, ನಮಗೂ ಅಧಿಕಾರ ಬರ್ತೈತಿ. ದಯಮಾಡಿ, ಯಾಕಂದ್ರೆ ನಾವೆಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿ ನಿಮ್ಮ ಕಾರ್ಯಕರ್ತರ ಮೇಲೆ ಇತ್ತಂತ ಪಕ್ಷ. ನಿಮ್ಮಿಂದ ನಾವೆಲ್ಲ ಬೆಳೆದ MLA ಆಗ್ತೀವಿ, ಮಂತ್ರಿ ಆಗ್ತೀವಿ, ಸರ್ಕಾರ ಆಗ್ತೀವಿ. ಮುಂದಿನ ದಿನಮಾನದಲ್ಲಿ 28 ನಮ್ಮ ಸರ್ಕಾರ ಬರ್ತೈತಿ. ನಾವು ಒಳ್ಳೆ ಕೆಲಸ, ಕಾಂಗ್ರೆಸ್ ಜೊತೆ ಜನಕ್ಕೆ ತೊಂದರೆ ಕೊಡುವಂತ ಕೆಲಸ ನಾವು ಯಾರು ಮಾಡೋದಾದ್ರೆ ಈ ರಾಜ್ಯದಲ್ಲಿರುವಂತ ಬಡವರು, ರೈತರು ಎಲ್ಲರಿಗೂ ಒಳ್ಳೆ ಆಗುವಂತ ಕೆಲಸ ಭಾರತೀಯ ಜನತಾ ಪಾರ್ಟಿ ಸರ್ಕಾರ. ವೇದಿಕೆ ಮೇಲೆ ಪರಿಷತ್ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ, ಶಾಸಕರಾದ ದುರ್ಯೋಧನ ಐಹೊಳೆ, ಶಶಿಕಲಾ ಜೊಲ್ಲೆ, ಮಾಜಿ ಸಂಸದರಾದ ಅಣ್ಣಾ ಸಾಹೇಬ್ ಜೊಲ್ಲೆ, ಮಾಜಿ MLC ಮಾಂತೇಶ್ ಕವಟಗಿಮಠ್, ಬಿಜೆಪಿ ನಗರಾಧ್ಯಕ್ಷೆ ಗೀತಾ ಸುತಾರಿ ಸೇರಿದಂತೆ ಇನ್ನುಳಿದವರು ಉಪಸ್ಥಿತರಿದ್ದರು. ವಿನೋದ್ ಕೋಲ್ಕರ್, ಸಂಕಲ್ಪ ಶಿಂದೆ, KMM ಕನ್ನಡ ನ್ಯೂಸ್, ಬೆಳಗಾವಿ.